ವೇದಿಕೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಯತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಮಂತ್ರಾಸ್ತ್ರ ಘನ ಜಾಪಗೊಂಡು ಬರಲು ಕಂಡಾಗಲತ್ಯಂಜುತವು ಕಾಂತಾರತ್ನಮೆನಿಪತಾರೆ ಪೊಗಳುತ್ತ ಇಂತೆಂದಳ ವೀರಗೌ ದಶರಥ ಸುತನೇ, ದಶರಥ ಸುತ ವೀರ ಧರಣಿ ಪಾಲ ಗಂಭೀರ ಆ ದಶರಥ ಸುತ ವೀರ ಧರಣಿ ಪಾಲ ಗಂಭೀರ ಧರಣಿ ಪಾಲ ಗಂಭೀರ ಕುಸುಮ ಸಾಯಕ ರೂಪ ಕೀರ್ತಿ ಕಲಾಪ ಕುಸುಮ ಸಾಯಕ ರೂಪ ಕೀರ್ತಿ ಕಲಾಪ ದರೆಯ ನಾಳುವ ಮಹಾದೊರೆಗಳು ನೀವು ಮರ ಮರ ಚರಿಪ ವಾನರರಯ್ಯ ನಾವು ಧರೆಯ ನಾಳುವ ಮಹಾದೊರೆಗಳು ನೀವು ಮರ ಮರ ಚರಿಪ ವಾನರರಯ್ಯ ನಾವು ಸರಿಯೇ ನಿಮ್ಮವರಿಂಗೆ ಶಾಂತನಾಗಯ್ಯ ಸರಿಯೇ ನಿಮ್ಮವರಿಂಗೆ ಶಾಂತನಾಗಯ್ಯ ತರಣಿ ನಂದನನೊಡನೆ ಕೋಪವೇ ಕಯ್ಯ ತರಣಿ ನಂದನನೊಡನೆ ಕೋಪವೇ ಕಯ್ಯ ದಶರಥ ಸುತ ವೀರ ಧರಣಿ ಪಾಲ ಗಂಭೀರ ಧರಣಿ ಪಾಲ ಗಂಭೀರ ವೀರ ಲಕ್ಷ್ಮಣ, ಏನಯ್ಯ ಇದು? ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ನಿನ್ನ ನಡೆಯನ್ನು ಗಮನಿಸಿದೆ ಅಂತಾದ್ರೆ ಕೋಪದ ಭಾವದಿಂದಲೇ ಬರುವಂತೆ ಕಾಣುತ್ತಾ ಉಂಟು. ಸಿಟ್ಟಿನಿಂದಲೇ ಬಂದದ್ದು. ಶಾಂತನಾಗಬೇಕಯ್ಯ. ಅಯ್ಯ, ಧರಣಿ ಪಾಲಕರು ನೀವು, ಆ ದಶರಥನ ಸುತರಲ್ಲವೇ ನೀವು? ಶಾಂತ ಸ್ವರೂಪದವರು, ಆ ರಾಮನ ತಮ್ಮನಾದಂತಹ ನೀನು ಈ ರೀತಿಯಾಗಿ ಈ ಸಮಯದಲ್ಲಿ ಕೋಪಗೊಂಡು ಇತ್ತ ಕಡೆ ನೀನು ಬರುತ್ತಿ ಅಂತಾದ್ರೆ ಅದಕ್ಕೆ ಕಾರಣ ಏನು ಅಂತ ತಿಳಿಯಲಿಲ್ಲ. ಕಾರಣ ಇಲ್ಲದೆ ಇಲ್ಲಿಗೆ ಬರುವವನು ನಾನಲ್ಲ. ಕಾರಣ ಇದ್ದೇ ಬಂದಿರಿ ಅಂತ ಆದ್ರೆ ಶಾಂತ ಸ್ವರೂಪವನ್ನು ತಳೆದು ಕಾರಣವನ್ನು ನೀನು ಹೇಳಿದೆ ಅಂತಾದ್ರೆ ಅದಕ್ಕೆ ಏನು ಪರಿಹಾರ ಎಂಬುದನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಈಗ ನಿಮಗೆ ಕಾರಣ ಬೇಕೆ? ಹೌದು, ಕಾರಣವನ್ನು ಹೇಳ್ತೇನೆ ಕೇಳಿ. ಮಳೆಗಾಲವನ್ನು ದಾಟಿ ಬರುವೆನೆಂತೆನು ತರ
ಉಳಿಯುವುದೇ ಕುಲ ಕೀರ್ತಿ ನೀ ಕೇಳುತ್ತಾರೆಯೇ ಅಳಿವ ಕಾಯವಿದಿಲ್ದು ಆಡಿ ತಪ್ಪಿದರೆ ಉಳಿಯುವುದೇ ಕುಲ ಕೀರ್ತಿ ನೀ ಕೇಳುತ್ತಾರೆ ಮಳೆಗಾಲವನ್ನು ದಾಟಿ ಬರುವೆನೆಂದೆನ್ನುತ್ತರ ಇಳೆಯ ಪಾಲಕಗೆಂದು ಬಂದವನೀದ ಮಾತೆ, ಲಕ್ಷ್ಮಣ. ಅಣ್ಣ ರಾಮನ ಹಾಗೆ ಲಕ್ಷ್ಮಣ ನಾನಲ್ಲ. ಓಹೋ. ಅವನು ಯಾವ ರೀತಿಯಾದಂತಹ ವ್ಯವಹಾರವನ್ನು ಮಾಡುತ್ತಾನೋ ಅದಕ್ಕೆ ವಿರುದ್ಧವಾಗಿಯೇ ನಾನಿರುವುದು. ಓಹೋ. ಇಲ್ಲಿಗೆ ಬರಲು ಕಾರಣ ಉಂಟು. ಏನದು? ಸಖ್ಯವಾಗಿದೆ. ಹೌದು. ನಮ್ಮ ಅಣ್ಣನಿಗೂ ಸುಗ್ರೀವನಿಗೂ ವಾಲಿಯನ್ನು ಕೊಲ್ಲುವಲ್ಲಿ ನಮ್ಮ ಅಣ್ಣ ಪ್ರಮುಖ ಪಾತ್ರವನ್ನೇ ವಹಿಸಿದ್ದಾನೆ. ಹೌದು. ಅವ ಸತ್ತ ಮೇಲೆ ಕಿಷ್ಕಿಂಧೆಯ ಅಧಿಕಾರ ಸುಗ್ರೀವನ ಪಾಲಿಗೆ ಒಲಿದು ಬಂದಿದೆ. ಹಾಗಾದರೆ ಹಿಂದೆ ಮಾತು ಕೊಟ್ಟವನು ಸುಗ್ರೀವ. ಹೌದು. ನಮ್ಮ ಅತ್ತಿಗೆಯನ್ನು ಹುಡುಕುವಲ್ಲಿ ಸಹಾಯವನ್ನು ಮಾಡುತ್ತೇನೆ ಎಂಬುದಾಗಿ ವಾಲಿಯನ್ನು ವಧಿಸಿ ಅದೆಷ್ಟೋ ಸಮಯ ಸಂದು ಹೋದರೂ ಕೂಡ ಸುಗ್ರೀವಾದಿ ಕಪಿ ಸೈನ್ಯಗಳು ನಮ್ಮಲ್ಲಿಗೆ ಬರಲೇ ಇಲ್ಲ. ಮಳೆಗಾಲ ಕಳೆದು ಎಲ್ಲರೂ ಕೂಡ ಜೊತೆಯಾಗಿ ನಮ್ಮನ್ನು ಸೇರುತ್ತೇವೆ ಎಂಬುದಾಗಿ ಹೇಳಿದಂತಹ ಆ ಸುಗ್ರೀವ ಕಾಣದಾಗಿ ಹೋಗಿದ್ದಾನೆ. ಹಾಗಾಗಿ ನಮ್ಮ ಅಣ್ಣ ಲಕ್ಷ್ಮಣ ಹೋಗಿ ನೋಡು ಏನಾಗಿದೆ ಎಂಬುದಾಗಿ ವಿಚಾರವನ್ನು ಸ್ಪಷ್ಟಪಡಿಸು ಎಂಬುದಾಗಿ ನನ್ನನ್ನು ಕರೆದು ತಿಳಿಸಿದವನಿದ್ದಾನೆ. ರಾಮಚಂದ್ರಮನ ಮಾತಿಗನುಗುಣವಾಗಿ ಬಂದವನು ನೀನು. ಹೌದು. ಆ ಕಾಲಕ್ಕೆ ನಾನು ಸಿಟ್ಟುಗೊಂಡವನಿದ್ದೆ. ಅಣ್ಣ ಹೇಳಿದ ಸಿಟ್ಟು ಬೇಡ, ಹೋಗಿ ವಿಚಾರಿಸಿ ಬಾ ಎಂಬುದಾಗಿ. ಹಾಗಾಗಿ ನಾನಿರುವುದೇ ಹೀಗೆ, ನಾನು ಮಾತನಾಡುವುದೇ ಹೀಗೆ. ಅದಕ್ಕಾಗಿಯೇ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಏನು? ಕೊಟ್ಟ ಮಾತಿಗೆ ಅನುಗುಣವಾಗಿ ವರ್ತಿಸಬೇಕಾದ್ದು ಅವನ ಕರ್ತವ್ಯವಾಗಿತ್ತು. ಹೌದು. ನಾವು ಕ್ಷತ್ರಿಯರಿದ್ದೇವೆ, ನಾವು ಆಡಿದಂತಹ ಮಾತಿಗೆ ತಪ್ಪುವವರಲ್ಲ. ಹಾಗಾಗಿ ವಾಲಿಯನ್ನು ವಧಿಸಿದವರಿದ್ದೇವೆ. ಈಗ ಒಂದು ವೇಳೆ ಅವನು ಮಾತಿಗೆ ತಪ್ಪಿದಂತಾದ್ರೆ ಅವನದ್ದಾದಂತಹ ಕುಲ ಉಂಟಲ್ಲ, ಯಾವ ಕುಲ ಇದ್ರೂ ಕೂಡ ಮಾತಿಗೆ ತಪ್ಪಿದ್ರೆ ಅದಕ್ಕೆ ಕೆಟ್ಟದಾದಂತಹ ಹೆಸರು ಬರ್ತದೆ. ಹಾಗಾಗಿ ಅವ ಎಲ್ಲಿ ಹೋದ, ಯಾಕೆ ಬರ್ಲಿಲ್ಲ, ಅದಕ್ಕಾಗಿಯೇ ಸಿಟ್ಟುಕೊಂಡು ನಾನಿಲ್ಲಿಗೆ ಬಂದಿದ್ದೇನೆ. ಲಕ್ಷ್ಮಣ, ನೀನು ಬಂದ ಕಾರಣವನ್ನು ಸವಿವರವಾಗಿ ಹೇಳಿದವನಿದ್ದಿ. ಆದ್ರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದುದು ಅಂತ ಭಾವಿಸಬೇಡ. ಮತ್ತೆ ಎಲ್ಲಿ ಹೋದ ಅವ? ಆ ತಡವಾಗುವುದಕ್ಕೆ ಕಾರಣ ಉಂಟಯ್ಯ. ಪರದೇಶದೊಳಗುಳ್ಳ ಕಪಿಗಳ ತಿಲ್ಲ ಕರೆಸಿಕೊಂಬುದಕ್ಕಿಷ್ಟು ತಡವಾಯಿತಲ್ಲ. ಪರದೇಶದೊಳಗುಳ್ಳ ಕಪಿಗಳನ್ನೆಲ್ಲ ಕರೆಸಿಕೊಂಬುದಕ್ಕಿಷ್ಟು ತಡವಾಯಿತಲ್ಲ, ಕರೆಸಿಕೊಂಬುದಕ್ಕಿಷ್ಟು ತಡವಾಯಿತಲ್ಲ. ಇರಬೇಕು ದಯವಿಲ್ದು ಇನ ಜನ ಕರೆ ತಂದು ಚರಣ ಕೊಪ್ಪಿಸಿದಳು ಚಪಲಾಕ್ಷಿಯಂದು. ಇರಬೇಕು ದಯವಿಲ್ದು ಇನ ಜನ ಕರೆ ತಂದು ಚರಣ ಕೊಪ್ಪಿಸಿದಳು ಚಪಲಾಕ್ಷಿಯಂದು. ಪರದೇಶದೊಳಗುಳ್ಳ ಕಪಿಗಳನ್ನೆಲ್ಲ
ಲಕ್ಷ್ಮಣ, ಸುಗ್ರೀವ ನಿನಗಿತ್ತಂತಹ ರಾಮನಿಗಿತ್ತಂತಹ ಮಾತಿನಂತೆ ಹಾ ವಿಳಂಬವನ್ನು ಮಾಡಿದ್ದಾನೆ ಎಂಬುದು ನಿನ್ನ ಅಂಬೋಣ. ಹೌದು. ಮಾನವರಾದ ನೀವು ಮಾತು ಕೊಟ್ಟಂತೆ ಕಾರ್ಯವನ್ನು ನೆರವೇರಿಸಿದ್ದೀರಿ. ವಾನರರಾದ ಇವರು ಮಾತಿಗೆ ತಪ್ಪಿ ಬೀಳುತ್ತಾರೋ ಎಂಬ ಭಾವ ಅಂತಾದ್ರೆ ಅದು ಖಂಡಿತ ಇಲ್ಲ. ಮತ್ತೆ ವಾನರರಾದ್ರೂ ನಾವು ಮಾತಿಗೆ ತಪ್ಪುವವರಲ್ಲ. ನಿಮಗೆ ಕೊಟ್ಟಂತಹ ಮಾತು ಏನುಂಟು ಅದನ್ನು ನಡೆಸಿಕೊಡುವುದಕ್ಕೆ ಸದಾ ಬದ್ಧರಾಗಿಯೇ ಇದ್ದೇವೆ. ಆದರೆ ತಡವಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮಳೆಗಾಲದಲ್ಲಿ ನಮ್ಮ ವಾನರರೆಲ್ಲರೂ ಅವರವರ ಸ್ವಸ್ಥಾನಕ್ಕೆ ಹೋಗಿರುವವರಿದ್ದಾರೆ. ಆ ಮಳೆಗಾಲವನ್ನು ಕಳೆದು ಬರಬೇಕು ಅಂತಾದ್ರೆ ಅವರಿಗೆ ಕರೆಯನ್ನು ಕಳುಹಿಸಿದವರಿದ್ದೇವೆ. ಬರುವಾಗ ಸ್ವಲ್ಪ ತಡವಾಯಿತು. ನೋಡು ನೋಡು ನೋಡು, ನಾವು ಮಾತನಾಡುತ್ತಾ ಇರಬೇಕು ಅಂತಾದ್ರೆ ಬರುತ್ತಾ ಇದ್ದಾರೆ ಸುಗ್ರೀವ ವಾನರರೆಲ್ಲ ಒಟ್ಟಾಗಿ ಬರುವಂತಹ ಆ ವಾನರರನ್ನು ಸೇರಿಕೊಂಡು ಆ ರಾಮನನ್ನು ಕಾಣುವುದಕ್ಕೆ ಹೋಗೋಣವಲ್ವೇ? ಸುಗ್ರೀವ, ಲಕ್ಷ್ಮಣ, ತಾನೇ ಹೇಳಿದಂತಹ ಮಾತು ಎಲ್ಲರನ್ನು ಒಟ್ಟುಗೂಡಿಸುವಾಗ ತಡವಾಯಿತು ಎಂಬುದಾಗಿ. ಈಗ ಕಿಷ್ಕಿಂಧೆಯ ಅಧಿಕಾರಿ ನೀನು, ಹಾಗಾಗಿ ಅವರನ್ನೆಲ್ಲರನ್ನು ಕೂಡಿಕೊಂಡು ರಾಮದೇವರಲ್ಲಿಗೆ ತೆರಳೋಣ. ಹಾಗೆ ಆಗಲಿ. ಹನುಮಜಾಂಬವ ಸುಷೇಣಾಂಗದರು ನಳನೀಲ ರಣಪರಾಕ್ರಮಿ ಗವಯ ದ್ವಿವಿಧ ಮೊದಲಾದ ಸಂತಣಿದಗಿತ ಬಲ್ದು ರಾಮನ ಚರಣಗಿರಗಿ ಲಕ್ಷ್ಮಣ ಅಣ್ಣಗಿಂತೆಂದನು ಅಗ್ರಜ ಮಗಾನುಭಾವ ಲಾಲಿದೆನ್ನ ಭಿನ್ನಪವ ಅಗ್ರಜ ಅಗ್ರಜ ಮಹಾನುಭಾವ ಲಾಲಿದೆನ್ನ ಭಿನ್ನ ಭಾವ ಲಾಲಿದೆನ್ನ ಭಿನ್ನ ಭಾವ ಸುಗ್ರೀವನಲ್ಲಿಗೆ ನಿನ್ನೆ ಹೋಗುವಂಥ ವೇಳೆಯಲ್ಲಿ ಸುಗ್ರೀವನಲ್ಲಿಗೆ ನಿನ್ನೆ ಹೋಗುವಂಥ ವೇಳೆಯಲ್ಲಿ ಅಗ್ರಗಣ್ಯರೆಲ್ಲ ಕೂಡಿಕೊಂಡು ತಮ್ಮೊಳು ಅಗ್ರಗಣ್ಯರೆಲ್ಲ ಕೂಡಿಕೊಂಡು ತಮ್ಮೊಳು ಮಾತಾಡಿ ಶೀಘ್ರದಿಂದ ಬರಬೇಕೆಂದು ಪಯಣ ಸನ್ನದ್ಧನಾಗಿದ್ದ ಅಗ್ರಜ ಮಹಾನುಭಾವ ಅಗ್ರಜ ತಮ್ಮ. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises near New Chitra Talkies, Mangalore.
Visit Renault Mangalore, NH66 Koolur Mangalore. Also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deribai Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ನೀವು ಹೇಳಿದ ಹಾಗೆ ಯಾರು ಇಲ್ಲಿಗೆ ಬರಬೇಕಾಗಿತ್ತು ಅವರನ್ನು ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದೇನೆ. ಹೋಗುವಾಗ ಒಬ್ಬನೇ ಹೋದರೂ ಕೂಡ ಬರುವಾಗ ಹಲವು ಮಂದಿಗಳು ನಿನ್ನ ಜೊತೆಯಲ್ಲಿದ್ದಾರೆ. ಸುಗ್ರೀವಾದಿ ಕಪಿವೀರರೆಲ್ಲರೂ ಕೂಡ ನಿನ್ನ ಕಾಲಿಗೆ ಎರಗಿದವರಿದ್ದಾರೆ. ಹೌದು, ಒಬ್ಬರಿಂದೇನು ಹಲವು ಮಂದಿಗಳು ಎರಗಿದವರಿದ್ದಾರೆ. ನಿನ್ನ ಆಶೀರ್ವಾದವನ್ನು ಪಡೆದು ಆ ಕಡೆಗೆ ತೆರಳಿದಂತಹ ಕಾಲಕ್ಕೆ ಹೋಗುವಾಗ ಸಿಟ್ಟಿನಿಂದಲೇ ಹೋದದ್ದು ಹೌದು. ನಾನು ನಿನ್ನನ್ನು ನೋಡುವಾಗಲೇ ಸ್ವಲ್ಪ ಹೆದರಿಕೆ ಆಯ್ತಾ ಹೇಗೆ ಅವರಿಗೆ? ಅಣ್ಣನಿಗೆ ಮೋಸ ಮಾಡ್ತಾರೆ ಎಂಬುದಾಗಿ ಅಲ್ಲಿ ಹೋದಾಗ ನನಗೆ ಸ್ಪಷ್ಟ ವಿಚಾರ ತಿಳಿಯಿತಣ್ಣ. ಏನು? ಇವರು ಯಾವುದೇ ಕಾರಣಕ್ಕೆ ಮಾತನ್ನು ತಪ್ಪಿದವರಲ್ಲ. ಮತ್ತೆ ಯಾಕೆ ವಿಳಂಬ ಆಯಿತು? ಮಳೆಗಾಲದ ಸಂದರ್ಭದಲ್ಲಿ ಕಪಿಗಳು ತಮ್ಮ ತಮ್ಮ ವಾಸಸ್ಥಾನವನ್ನು ಸೇರಿದವರಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಜೊತೆಗೂಡಿಸಿಕೊಂಡು ರಾಮ ಸೇವೆಯಲ್ಲಿ ನಿರತರಾಗಬೇಕೆಂಬ ಉದ್ದೇಶದಿಂದ ಅವರನ್ನು ಒಂದುಗೂಡಿಸುವಲ್ಲಿ ಇವರಿಗೆ ತಡವಾಗಿ ಹೋಯಿತು. ಸರಿಯಾದ ಬುದ್ಧಿ ಇರುವಂತಹ ಮನುಷ್ಯರೇ ಒಟ್ಟಿಗೆ ಸೇರಬೇಕು ಅಂತಾದ್ರೆ ಸ್ವಲ್ಪ ಕಷ್ಟ. ಅಂತಹದರಲ್ಲಿ ಚಪಲಮತಿಗಳಾದಂತಹ ಕಪಿಗಳೆಲ್ಲರೂ ಜೊತೆ ಸೇರಬೇಕು ಅಂತಾದ್ರೆ ಇನ್ನೆಷ್ಟು ಕಷ್ಟ ಇರಬಹುದು ಏನು. ಹಾಗಾಗಿ ಕಪಿಗಳಿಗೆ ಒಡೆಯ ಇವನಲ್ವೇ? ಹೌದು. ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ನಾನು ಹೋಗುವಂತಹ ಕಾಲಕ್ಕೆ ಇಲ್ಲಿಗೆ ಬರುವುದಕ್ಕೆ ಸಿದ್ಧರಾಗಿದ್ದು. ಹಾಗಾಗಿ ಅವರನ್ನು ನಾನು ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಅಣ್ಣ. ತಮ್ಮ, ಅಣ್ಣದೇವ, ನಿನ್ನ ವಾಕ್ಯಗಳನ್ನೆಲ್ಲ ಕೇಳಿದಾಗ ಸಂತೋಷ ಆಗಿದೆ. ಸ್ವಲ್ಪ ಅವನಲ್ಲೇ ಮಾತಾಡ್ತೇನೆ. ಅನುಜನ ವಾಕ್ಯವನಾಲಿಸಿ ವನಜಾಂಬಕ ಚಿತ್ತದಿ ಬಗು ಸಂತೋಷಿಸುತ್ತ ಜನಕನ ಮಗಳ ಪುಡುಕಲಿಕನುವೆಂತುಟೋ ನೋಡಿರೆಂದ ಸುಗ್ರೀವನುಳು. ಜನಕನ ಮಗಳ ಪುಡುಕಲಿಕನುವೆಂತುಟೋ ನೋಡಿರೆಂದ ಸುಗ್ರೀವನೊಳು. ಅನುಜನ ವಾಕ್ಯವನಾಲಿಸಿ ಕಪಿನಾಯಕ ಸುಗ್ರೀವ, ರಾಮದೇವರೇ, ಲಕ್ಷ್ಮಣನನ್ನ ನಿಮ್ಮ ಬಳಿಗೆ ಕಳುಹಿಸಿದ ಉದ್ದೇಶ ಏನು ಎನ್ನುವುದನ್ನ ಈ ಕಾಲಕ್ಕೆ ನೀನು ಅರಿತುಕೊಂಡಿರಲೇಬೇಕು. ಅವ ಎಲ್ಲವನ್ನೂ ಕೂಡ ಸನ್ನಿಧಾನದಲ್ಲಿ ಬಿತ್ತರಿಸಿದವನಿದ್ದಾನೆ. ಹೌದು ಅಯ್ಯ ರಾಮ. ಕೊಟ್ಟ ಮಾತಿಗನುಗುಣವಾಗಿ ನಿಮ್ಮವರನ್ನೆಲ್ಲರನ್ನು ಸೇರಿಸಿಕೊಂಡು ಈ ಪ್ರಸ್ರವಣ ಪರ್ವತದ ತಪ್ಪಲಿಗೆ ನೀ ಬಂದವನಿದ್ದಿ. ಹೌದು. ಸಂತೋಷವನ್ನೇ ತಾಳಿದವನಿದ್ದೇನೆ. ಕಪಿಗಳಾದರೂ ಕೂಡ ಒಮ್ಮಿಂದೊಮ್ಮೆಗೆ ಕೊಟ್ಟ ಮಾತಿಗೆಲ್ಲೇ ಮೀರಿ ಹೋದರೂ ಎನ್ನುವ ಜಿಜ್ಞಾಸೆಯೋ ಪ್ರಶ್ನೆಯೋ ಮೂಡಿದ್ದು ತಪ್ಪಲ್ಲ, ಸಹಜವೇ. ಆದರೆ ಲಕ್ಷ್ಮಣನಾಡಿದ ನೀವು ಬರುವುದಕ್ಕೆ ವಿಳಂಬ ಯಾಕಾಯಿತು ಎನ್ನುವುದಕ್ಕೆ ಕಾರಣವನ್ನು ಸೂಚಿಸಿದವನು ಇದ್ದಾನೆ. ಅಯ್ಯ, ನೀವೆಲ್ಲ ಬಂದು ಸೇರಿದವರಿದ್ದೀರಿ.
ಮೊದಲೇ ನಮಗಾದಂತಹ ಒಪ್ಪಂದ. ಹ ಈಗ ನಿನ್ನಲ್ಲಿ ಕೇಳುವುದಿಷ್ಟೇ, ಏನು? ನನ್ನ ಮಡದಿಯಾದಂತಹ ಸೀತೆಯನ್ನು ಹ ಅನ್ವೇಷಿಸುವುದಕ್ಕೆ ಹ ನೀವು ಮುಂದಾಗ್ತೀರಾ? ಅಯೋಧ್ಯಾಧಿಪತಿ ಕೇಳಬೇಕು. ಭೂಮಿಪಾಲ ಶಿಖಾಮಣಿ ರಾಮಚಂದ್ರ 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 ಭೂಮಿಪಾಲ ಶಿಖಾಮಣಿ ರಾಮಚಂದ್ರ ದೇವ ಕಮಲ ಲೋಚನ ಸಾಧು ಗುಣ ಸಾಂದ್ರ ದೇವ ಕಮಲ ಲೋಚನ ಸಾಧು ಗುಣ ಸಾಂದ್ರ ನಿಮಿಷದೊಳಗೆ 4 ದೆಸೆಯೊಳಲಿದ್ದರೂ ನಿಮ್ಮ ಕೋಮಲಾಗಿಯನ್ನು ತಂದು ತೋರುವೆನು ನಿಮ್ಮ ಕೋಮಲಾಗಿಯನ್ನು ತಂದು ತೋರುವೆನು ಭೂಮಿಪಾಲ ಶಿಖಾಮಣಿ ರಾಮಚಂದ್ರ ದೇವಾ ದೇವಾ ರಾಮದೇವರೇ, ಸುಗ್ರೀವ, ಶಿಖಾಮಣಿ ಮಣಿ ಅನ್ನುವಂಥದ್ದು ಎತ್ತರದಲ್ಲಿರಬೇಕು ಅಂತ. ಹಾ, ಅಂತಹ ಮಣಿ ಸದೃಶವಾದಂತಹ ನೀವು ನಿಮ್ಮ ಬಳಿಗೆ ನಾವು ಬಂದವರಿದ್ದೇವೆ. ಹೌದು, ಬರುವುದಕ್ಕೆ ಸ್ವಲ್ಪ ವಿಳಂಬ ಆಯಿತು. ಆದರೂ ನಮ್ಮ ಕರ್ತವ್ಯ ಪ್ರಜ್ಞೆ ಅನ್ನುವಂಥದ್ದು ಸದಾ ನಮ್ಮಲ್ಲಿ ಎಚ್ಚರದಲ್ಲಿರುವಂತೆ ನಮ್ಮನ್ನು ಸ್ಫುಟಿಸುತ್ತಾ ಉಂಟು. ನಿಮ್ಮನ್ನು ಕಂಡಾಗಲೇ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಎಷ್ಟು ಕರ್ತವ್ಯ ಪ್ರಜ್ಞೆಯಲ್ಲಿ ನೀವಿದ್ದೀರಿ ಎನ್ನುವ ಹಾಗೆ. ಹಾಂ, ತುಲ್ಯಾರಿ ಮಿತ್ರತ್ವವನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದು ಒಪ್ಪಂದವನ್ನು ಮಾಡಿದವರಿದ್ದೇವೆ ನಾವು. ಆ ಒಪ್ಪಂದದಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡಿದ್ದೀರಿ. ಹಾಗೆ ಕಿಷ್ಕಿಂಧೆಯ ಅಧಿಪತ್ಯವನ್ನು ನನಗೆ ವಹಿಸಿಕೊಟ್ಟವರಿದ್ದೀರಿ. ಯಾವ ರೀತಿಯಾಗಿ ಆಳಬೇಕು, ಜನರನ್ನು ನಮ್ಮ ಪ್ರಜೆಗಳನ್ನು ಪಾಲನೆ ಮಾಡಬೇಕು ಎನ್ನುವುದನ್ನು ಅತ್ಯಂತ ಸ್ಫುಟವಾಗಿ ನೀವು ಹೇಳಿಕೊಟ್ಟವರಿದ್ದೀರಿ. ಅದೇ ರೀತಿಯಲ್ಲಿ ನಾವು ನಡೆದವರಿದ್ದೇವೆ. ಈ ಕಾಲಕ್ಕಾಗುವಾಗ ನಾನು ಹೇಳಿದಂತಹ ಮಾತು, ಕೊಟ್ಟಂತಹ ಮಾತು ಉಳಿಸಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ನಾನು ಭಾವಿಸ್ತೇನೆ. ಓಹೋ, ನಿಮ್ಮ ಸತಿಯನ್ನು ಹುಡುಕುವಲ್ಲಿ ನಾವುಗಳೆಲ್ಲರೂ ನಿಮಗೆ ಸಹಾಯವನ್ನು ಮಾಡುತ್ತೇವೆ ಅನ್ನುವಂತಹ ಮಾತನ್ನು ನಾವು ಅವತ್ತು ಆಡಿದವನಿದ್ದೇನೆ. ಸರಿ, ಈ ಕಾಲಕ್ಕಾಗುವಾಗ ಅದೆಲ್ಲವನ್ನ ನೆನಪಿನಲ್ಲಿಟ್ಟುಕೊಂಡು ಎಲ್ಲರನ್ನು ಕರೆದುಕೊಂಡು ನಿಮ್ಮ ಬಳಿಗೆ ಬಂದವರಿದ್ದೇವೆ. ದೇವರೇ, ಏನು? ನಿಮ್ಮ ಸತಿ ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ಅವರನ್ನು ಹುಡುಕುವಂಥ ಕೆಲಸವನ್ನ ನಮ್ಮ ಕಪಿವೀರರೆಲ್ಲ ಮಾಡುತ್ತಾರೆ. ಓಹೋ, ನಾವುಗಳು ಅವರ ಜೊತೆಯಾಗಿರುತ್ತೇವೆ. ಸರಿ. ಬ್ರಹ್ಮಲೋಕದಲ್ಲಿದ್ದರೂ ಕೂಡ ಅದನ್ನೂ ಹುಡುಕಿ ತರುತ್ತೇವೆ. ಅಲ್ಲ ಕೈಲಾಸದಲ್ಲೋ, ಅಲ್ಲ ನಾರಾಯಣನ ವಾಸಸ್ಥಾನವಾದ ವೈಕುಂಠದಲ್ಲಿದ್ದರೂ ಕೂಡ ಆ ವಿಷಯವನ್ನು ತಂದು ನಿಮಗೆ ಒಪ್ಪಿಸುತ್ತೇವೆ. ಆ ವಿಷಯದಲ್ಲಿ ಎಳ್ಳಿನಿದ್ದೂ ಸಂಶಯ ನಿಮಗೆ ಬೇಡ. ಸರಿ. ಕೊಟ್ಟ ಮಾತಿಗೆ ಸರಿಯಾಗಿ ನಡೆದು ರಾಮದೇವರ ಕಾರ್ಯದಲ್ಲಿ ರಾಮ ಸೇವಕನಾಗಿ ನಾವೆಲ್ಲರೂ ಕೆಲಸ ಮಾಡುವವರಿದ್ದೇವೆ. ಸರಿ. ಹಾಗಾಗಿ ಯಾವುದೇ ರೀತಿಯಾದ ಸಂದೇಹವೋ ಭಯವೋ ಯಾವುದೇ ಬೇಡ, ನಿಶ್ಚಿಂತೆಯಿಂದ ಇರಬೇಕು. ಸುಗ್ರೀವ, ನೀನಾಡಿದ ಮಾತುಗಳನ್ನು ಕೇಳಿದಾಗ ನನಗೂ ಧೈರ್ಯ ಬರುವುದಕ್ಕೆ ತೊಡಗಿದೆ. ಆದರೆ ಈ ಕಪಿಗಳೆಲ್ಲರೂ ಕೂಡ ನಿರೀಕ್ಷಿಸುತ್ತಾ ಇದ್ದಾರೆ.
ನಮಗೆ ನಮ್ಮ ಸುಗ್ರೀವ ಏನು ಆಜ್ಞೆಯನ್ನ ಕೊಡುತ್ತಾನೆ ಎನ್ನುವ ಹಾಗೆ ಅದಕ್ಕೊಂದು ಉತ್ತರ ಕೊಟ್ರೆ ಒಳ್ಳೇದಲ್ವಾ? ಅವರಲ್ಲಿ ನಾನು ಮಾತಾಡಿಸ್ತೇನೆ. ಸರಿ. ವಾನರರು ಕೇಳಿರಯ್ಯ ಎನ್ನ ಮಾತನು, ಮಾತನು ಈಗ ಜಾನಕಿ ದೇವಿಯ ನರಸಿ ಕಾಣಬೇಕು ನೀವೆಲ್ಲರೂ. ಈಗ ಜಾನಕಿ ದೇವಿಯ ನರಸಿ ಕಾಣಬೇಕು ನೀವೆಲ್ಲರೂ. ಉತ್ತರ ದೇಶಕ್ಕೆ ಪೂರ್ವ ಪಶ್ಚಿಮ ದಕ್ಷಿಣ ನಾಲ್ಕು ದಿಕ್ಕಿನೊಳು ದಶಾಸ್ಯ ನಿಪ್ಪ ವರ್ತಮಾನ ಪೇಳಿರಯ್ಯ. ದಶಾಸ್ಯ ನಿಪ್ಪ ವರ್ತಮಾನ ಪೇಳಿರಯ್ಯ. ವಾನರರು ಕೇಳಿರಯ್ಯ. ವಾನರ ವೀರರಲ್ಲ ಕೇಳಿರಯ್ಯ. ಭಗವಂತನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಕುಲ ಉದ್ಧಾರವಾಗಬೇಕು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಭಗವಂತನಿಗೆ ರಾಮದೇವರಿಗೆ ಧೈರ್ಯದ ಮಾತನ್ನು ಹೇಳಿದವನಿದ್ದೇನೆ. ನೀವೆಲ್ಲ ನನ್ನ ಮಾತುಗಳಿಗಾಗಿ ನಿರೀಕ್ಷಿಸುತ್ತಾ ಇರುವವರು. ರಾಮದೇವರ ಅರಸಿ ಜಾನಕಿ ದೇವಿ, ಅವರನ್ನು ನಾವೆಲ್ಲರೂ ಅರಸಿ 4 ದಿಕ್ಕುಗಳಿಗೆ ಹೋಗಬೇಕು. 4 ದಿಕ್ಕುಗಳಲ್ಲಿ ಹುಡುಕಿ ಆ ರಾವಣನೆಂಬ ದಶಾಸ್ಯ ಎಲ್ಲಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳಿದು ರಾಮದೇವರಿಗೆ ಬಂದು ಹೇಳಬೇಕು. ಇದು ನನ್ನ ಆಜ್ಞೆ, ಸುಗ್ರೀವಾಜ್ಞೆ. ಇದನ್ನು ತಪ್ಪಿದರೆ ಏನು ಗೊತ್ತುಂಟಾ? ತಿಂಗಳು ದಿನದಿ ರಾಮನಂಗನೆ ಗಿದ್ದ ನಿಧಾನ ವಿಂಗಡಿಸದಿದ್ದರೆಯು ಭಂಗಿಸುವೆನು ನಿಮ್ಮನು, ಭಂಗಿಸುವೆನು ನಿಮ್ಮನು. ತಿಂಗಳ ದಿನದಿ ಹುಡುಕುವ ಕೆಲಸ ಮಾತ್ರ ಅಲ್ಲ, ಆದರೆ ಅದಕ್ಕೊಂದು ಸಮಯದ ಮಿತಿ ಇದೆ. 1 ತಿಂಗಳ ಒಳಗಾಗಿ ಈ ವಿಚಾರವನ್ನು ತಿಳಿದು ಬಂದು ಇಲ್ಲಿ ಹೇಳಬೇಕು. ಹೇಳುವುದನ್ನು ತಪ್ಪಿದರೆ ಅದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ನಾನು ವಿಧಿಸುತ್ತೇನೆ. ಇದು ಸುಗ್ರೀವಾಜ್ಞೆ, ಸುಗ್ರೀವಾಜ್ಞೆ, ಸುಗ್ರೀವಾಜ್ಞೆ. ಇಂಥ ಸಮಯದಿ ರಾಘವ ಅಂತರಂಗದಲ್ಲಿ ಹನುಮಂತ ಕರೆವುತ ಕಿವಿ ಮಾತಿನೊಳು ಚಿಂತೆಯೊಳ್ ಉಂಗುರವನು ಹನುಮಂತಗೀಯುತ ಉಂಗುರವ ಹನುಮಂತನಿಗೀಯುತ ಸೀತೆಯ ಕುರುಗ ಪೇಳ್ದ ಸೀತೆಯ ಕುರುಗ ಪೇಳ್ದ ಇಂಥ ಸಮಯದಿ ರಾಘವ ರಾಘವ Be Devdas Ganpati Pai Enterprises. All kinds of quality and attractive material available at one place.
biggest showroom in Mangalore city, admired by public at large. The showroom of your choice. B. Devdas Ganpati Pai Enterprises, near New Chitra Talkies, Mangalore. Visit Renault Mangalore, NH66 Koolur Mangalore, also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deribai Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ಹನುಮಂತ, ದೇವರಾಮಚಂದ್ರ, ಸುಗ್ರೀವನ ಆಜ್ಞೆಯನ್ನ ನೀವೆಲ್ಲರೂ ಕೇಳಿದವರೇ ಇದ್ದೀರಿ. ಆಲಿಸಿದ್ದೇನೆ. ಆಲಿಸಿದ ಕಾಲಕ್ಕೆ ಹೊರಡುವುದಕ್ಕೂ ಸಿದ್ಧರಾದವರಿದ್ದೀರಿ. ಉತ್ಸುಕರೇ ಆಗಿದ್ದೇವೆ. ದಕ್ಷಿಣದ ದಿಕ್ಕಿಗೆ ಹೊರಡುವುದಕ್ಕೆ ಸಿದ್ಧರಾದಂತಹ ಜಾಂಬವನು, ಅಂಗದನು ಮೊದಲಾದ ವೀರರ ಜೊತೆಯಲ್ಲಿ ನೀನೂ ಸೇರಿದವನಿದ್ದೀ ಅಂತ ತಿಳಿದುಕೊಂಡೆ. ಹಾಗಾಗಿಯೇ ನಿನ್ನನ್ನೊಮ್ಮೆ ಹತ್ತಿರಕ್ಕೆ ಕರೆದುಕೊಂಡವನಿದ್ದೇನೆ. ಹನುಮ, ಸುಗ್ರೀವನ ಜೊತೆ ಸಖ್ಯವಾಗುವುದಕ್ಕೆ ಕಾರಣೀಭೂತನಾದವ ನೀನಿದ್ದಿ. ಆ ಅವಕಾಶ ದೈವದತ್ತವಾಗಿ ಒದಗಿತು. ಪಂಪಾ ತೀರದಲ್ಲಿ ಸಂಚರಿಸುವ ಕಾಲಕ್ಕೆ ನೀ ನಮ್ಮ ಜೊತೆ ಸೇರಿದ ಕಾರಣದಿಂದಲಾಗಿ ಸುಗ್ರೀವನ ಸಖ್ಯ ನಮಗಾಗುವುದಕ್ಕೆ ಸಾಧ್ಯವಾಯಿತು. ಅಲ್ಲಿಂದ ಬಳಿಕ ನಿನ್ನನ್ನು ಕಂಡರೆ ನಮಗೊಂದು ವಿಧವಾದಂತಹ ವಾತ್ಸಲ್ಯ ಎನ್ನುವುದೇ ಹೆಚ್ಚಾಗುತ್ತದೆ. ನಿನಗೂ ಹಾಗೆ ನಮ್ಮನ್ನು ಕಂಡರೆ ಒಂದು ವಿಧವಾದಂತಹ ಭಕ್ತಿಯ ಭಾವ ಮೂಡುವುದಕ್ಕೆ ಸಾಧ್ಯ ಅಂತ ನಿನ್ನ ಶರೀರವನ್ನು, ನಿನ್ನ ಅವಯವಗಳನ್ನು, ನಿನ್ನ ಮನಸ್ಸನ್ನೂ ಕಂಡಾಗ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ನಿನ್ನನ್ನು ಸನಿಹಕ್ಕೆ ಕರೆಸಿಕೊಳ್ಳುವುದಕ್ಕೂ ಒಂದು ಬಲವಾದ ಕಾರಣ ಇದೆ. ಸುಗ್ರೀವ ಆಜ್ಞೆ ಕೊಟ್ಟುದು ಕಪಿನಾಯಕರಿಗೆಲ್ಲರಿಗೂ. ಅದರಲ್ಲಿ ಅವರಿವರು ಅಂತ ಭೇದವನ್ನು ಮಾಡಿದವನಲ್ಲ, ಹೊರತಾಗುವುದಕ್ಕಿಲ್ಲ. ಒಂದು ವೇಳೆ ಶಿಕ್ಷೆಯನ್ನು ಅವ ವಿಧಿಸ್ತೇನೆ ಅಂತ ಆಡಿದವನಿದ್ದಾನೆ. ಆದರೆ ನಿನ್ನಲ್ಲೊಂದು ಅಧಿಕವಾದಂತಹ ವಿಶ್ವಾಸ ನನಗಿದೆ. ಮಡದಿಯಾದಂತಹ ಸೀತೆಯ ಇರವನ್ನು ತಿಳಿದು ಬರುವುದರ ಮೂಲಕವಾಗಿ ಅವಳೆಲ್ಲಿದ್ದಾಳೆ ಎನ್ನುವಂತಹ ವರ್ತಮಾನವನ್ನು, ವಾರ್ತೆಯನ್ನು ನೀನೇ ನನಗೆ ಅರ್ಹುತ್ತಿ ಎನ್ನುವಂತಹ ವಿಶ್ವಾಸ ನನ್ನಲ್ಲಿ ಅಧಿಕವಾಗಿ ಮೂಡುತ್ತಾ ಇದೆ. ಹಾಗಾಗಿ ನಿನ್ನನ್ನು ಸನಿಹಕ್ಕೆ ಕರೆದವನಿದ್ದೇನೆ. ಸೀತೆಯನ್ನು ಇಷ್ಟರವರೆಗೆ ನೀ ನೋಡಿದವನಲ್ಲ. ಇವಳೇ ಸೀತೆ ಎನ್ನುವ ಹಾಗೆ ನಿಮಗೆ ತಿಳಿಯಬೇಕು ಅಂತಿದ್ರೆ ಏನಾದರೂ ಒಂದು ಕುರುಹುಗಳು ಬೇಕು ತಾನೆ. ಪಕ್ಕನೆ ಗುರುತಿಸುವುದಕ್ಕೆ ಅಸಾಧ್ಯವಾದುದರಿಂದ ಗುರುತು ಹೆಚ್ಚು ಉಪಕೃತವಾಗಬಹುದು. ನನ್ನ ಮಡದಿಯಾದಂತಹ ಸೀತೆ ಸದಾಕಾಲವೂ ಕೂಡ ರಾಮ ರಾಮ ಎನ್ನುವ ಹಾಗೆ ಆಡುತ್ತಾ ಇರಬಹುದು. ನಮ್ಮ ಮನದಾಳದಲ್ಲಿ ಆಕೆ ತಾಯಿ ಆದುದರಿಂದ ಮನದ ಅಂತರಂಗದಲ್ಲಿ ಆಕೆಯನ್ನು ಗುರುತಿಸುವ ಸಾಧ್ಯತೆ ಇದ್ರೂ ಕೂಡ ಗುರುತು ಎಂಬುದು ಒಂದು ಇದ್ದರೆ ಹೆಚ್ಚು ಸುಲಭ ಸಾಧ್ಯತೆ. ಹೌದು, ಅದಕ್ಕಾಗಿ ಇದು ಮುದ್ರೆಯ ಉಂಗುರವನ್ನ ನಿನಗೆ ನೀಡುತ್ತಾ ಇದ್ದೇನೆ.
ದಶರಥ ಭೂಪಾಲಕನಲ್ಲಿದ್ದಂತಹ ಈ ಮುದ್ರೆಯುಂಗುರ ಉಪನಯನವಾಗುವ ಕಾಲಕ್ಕೆ ಹಿರಿಯರಿಂದ ಬಳುವಳಿಯಾಗಿ ನನಗೆ ಬಂತು. ಹಿರಿಯ ಪುತ್ರ ಎಂಬ ಕಾರಣ. ಹೌದು. ಅರಣ್ಯವಾಸವನ್ನು ಅನುಭವಿಸುವ ಕಾಲಕ್ಕೆ ಆಭರಣಗಳನ್ನೆಲ್ಲವನ್ನೂ ಕೂಡ ತೆಗೆದಿರಿಸಬೇಕು ಎನ್ನುವ ಹಾಗಾಡಿದರೂ ಕೂಡ ನಿರಾಭರಣರಾಗಿಯೇ ನೀವು ಈ ಕಡೆಗೆ ಬಂದವರು. ಅಯಾಚಿತವಾಗಿ ಇದು ನನ್ನಲ್ಲೇ ಉಳಿಯಲ್ಪಟ್ಟಿತು. ಯಾರು ಪ್ರಶ್ನಿಸಲು ಇಲ್ಲ ಕಾಣುತ್ತೆ. ಹೌದು, ಈಗ ಅದು ಉಪಕಾರಕ್ಕೆ ಬರ್ತದೆ ಅಂತ ಆಗುತ್ತದೆ. ಹಾಗಾಗಿ ಈ ಮುದ್ರೆಯುಂಗುರವನ್ನು ನಿನಗೆ ನಾನು ನೀಡುತ್ತಾ ಇದ್ದೇನೆ. ಹೌದು. ಸೀತೆಯನ್ನು ಅರಸುತ್ತಾ ಮುಂದೆ ಸಾಗಿದ ಕಾಲಕ್ಕೆ ಸೀತೆ ಇವಳು ಎನ್ನುವುದು ಸ್ಪಷ್ಟವಾಗಿ ನಿನಗರ್ಥವಾದರೂ ಕೂಡ ನಿನ್ನ ವರ್ತಮಾನಗಳನ್ನು ರಾಮನ ಗುಣಗಾನಗಳನ್ನು ನೀನು ಮಾಡಿದರೂ ಕೂಡ ಒಪ್ಪುವುದಕ್ಕೆ ಸಿದ್ಧವಿಲ್ಲ ಅಂತಾದರೆ ಇದನ್ನು ತೋರಿಸಿದಾಗಲಾದರೂ ಆಕೆ ಒಪ್ಪುವುದಕ್ಕೆ ಸಾಧ್ಯವಾಗಬಹುದು. ಬಹುವಂಚನೆಗೊಳಗಾದಂತಹ ಸೀತಾಮಾತೆ ಅಳುಕಬಹುದು, ಅಂಜಬಹುದು. ಹೌದು. ಆ ಸಂದರ್ಭದಲ್ಲಿ ಸತ್ಯ ಏನು ಅಂತ ಅರುವುದಕ್ಕೆ ಉಪಯೋಗವಾದೀತು. ಇದು ಉಪಯೋಗವಾಗಲೂಬಹುದು ಎನ್ನುವ ದೃಷ್ಟಿಯಿಂದಲೇ ನಿನಗೆ ಇದನ್ನು ನಾನು ನೀಡುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಹತ್ತಿರಕ್ಕೆ ಬಂದ ಕಾಲಕ್ಕೆ ನಿನ್ನ ಕಿವಿಯಲ್ಲಿ ಹಲವಾರು ಸೀತೆಯ ಕುರುಹುಗಳನ್ನು ನಾನು ಆಡಿದ್ದೇನೆ. ಹಾಗಾದರೆ ಇಷ್ಟೆಲ್ಲ ಲಕ್ಷಣಗಳಿರುವವಳೇ ಸೀತೆ ಎನ್ನುವುದನ್ನು ಸ್ಪಷ್ಟವಾಗಿ ನಿನ್ನಲ್ಲಿ ತಿಳಿಸಿದ್ದೇನೆ. ಮಾತೆಯ ಲಕ್ಷಣಗಳನ್ನು ನಾವು ಆಡಿದಾಗ ಸಂತುಷ್ಟನಾಗಿ ಅಷ್ಟೇ ಗಂಭೀರವಾಗಿ ನಾನು ಪರಿಗಣಿಸುತ್ತಾ ಆಲಿಸಿದವನು. ಹಾಗಾದರೆ ಸೀತೆಯ ಸ್ವರೂಪ ಜ್ಞಾನ ಈಗ ನಿನಗಾಯಿತು ಎನ್ನುವ ಹಾಗೆ ಭಾವಿಸ್ತೇನೆ. ಹಾಗಾಗಿ ಮತ್ತೂ ನಿನ್ನಲ್ಲಿ ಅಧಿಕವಾದಂತಹ ವಿಶ್ವಾಸವನ್ನು ನಾ ಇರಿಸಿಕೊಂಡಿದ್ದೇನೆ. ಸೀತೆಯನ್ನರಸುವುದಕ್ಕೆ ಸಾಗುವಂತಹ ಕಪಿಗಳ ಜೊತೆಯಲ್ಲಿ ನೀನು ಸಾಗಿ ಆದಷ್ಟು ಶೀಘ್ರವಾಗಿ ವರ್ತಮಾನವನ್ನು ನನ್ನ ಕಿವಿಗೆ ನೀನು ಅರ್ಹುತ್ತಿ ಎನ್ನುವಂತಹ ವಿಶ್ವಾಸ ಇದೆ. ನಿನ್ನ ನಿರೀಕ್ಷೆಯಲ್ಲೇ ನಾನಿರ್ತೇನೆ. ಸ್ವಾಮಿ, ತಾವಿತ್ತಂತಹ ವಿಶೇಷವಾದ ಉಂಗುರ ಯಾರ ಕೈಯಲ್ಲಿ ರಾರಾಜಿಸಬೇಕ ಅದು ಅವರ ಕೈಯಲ್ಲಿ ಉಳಿದಿದೆ ಅಂದ್ರೆ ಅದು ವಿಧಿ ಅಂತ. ಸರಿ, ಅದನ್ನೇ ಈ ಹೊತ್ತಿಗೆ ನನಗೆ ನೀಡುವ ಮೂಲಕವಾಗಿ ತಾಯಿಯನ್ನು ಅರಸುವ ಕಾಯಕಕ್ಕೆ ನನಗೆ ನೀಡಿದ್ದೀನಿ ಅಂತಂದ್ರೆ ತುಂಬಾ ಗಂಭೀರವಾಗಿ ತುಂಬಾ ಗೌರವಯುತವಾಗಿ ನಾನು ಅದನ್ನು ಸ್ವೀಕರಿಸಿದವನಿದ್ದೇನೆ. ಸರಿ, ಆದ್ದರಿಂದಲೇ ಮಾತೆಯನ್ನು ಅರಸುತ್ತಾ ಸಾಗುವ ಕಾಲಕ್ಕೆ ಒದಗಿದ ಕಾಲಕ್ಕೆ ಮಾತೆಗೆ ಅದನ್ನು ತೋರಿಸಿ ನಾನು ನಿಮ್ಮ ದೂತನಿದ್ದೇನೆ ಅಂತ ಆಡುವುದಕ್ಕಾಗಿ ಸರಿ ನನ್ನ ಉತ್ತರೀಯದಲ್ಲಿ ತುಂಬಾ ಗೌರವಯುತವಾಗಿ ನಾನು ಅದನ್ನು ಕಟ್ಟಿಕೊಂಡವನಿದ್ದೇನೆ. ಆಗಲೇ ಜಾಗೃತವಾಗಿ ನಡೆಸಿಕೊಳ್ಳುತ್ತಾ ಜಾಗೃತವಾಗಿ ತಾಯಿಯನ್ನು ಅರಸುವುದಕ್ಕೆ ಸಾಗುತ್ತೇನೆ ಸ್ವಾಮಿ. ಸುಗ್ರೀವನ ಆಜ್ಞೆಗೆ ಅನುಗುಣವಾಗಿ ಮುಂದೆ ಸಾಗಿರಿ, ಮುಂದೆ ಸಾಗಿರಿ, ಮುಂದೆ ಸಾಗಿರಿ. ಬಂದರು ನಡೆತಂದರು ಬಂದರು ರಾಮಚಂದ್ರನ ಕಾಂತೆಯ ಕುರುಗಾನೊಂದೊಂದನೆ ಬೆದಗೊಳ್ಳುತ್ತ ಬಂದರು. ಬಲು ಬಲು ಗಿರಿಗಳ ದಾಟಿ ಬಳಲಿ ಬಂದರು ಈ ಪಾಟಿ. ಹಲವು ಪರ್ವತಗಳ ಕಾನನವ ಹುಡುಕುತ್ತ ಬಂದರು. ರಾಮಚಂದ್ರನ ಕಾಂತೆಯ ಕುರುಗನೊಂದೊಂದನೆ ಬೆದಗೊಳ್ಳುತ್ತ ಬಂದರು. ಬಂದರು. ಓ ಜಾಂಬವಾದಿ ಕಪಿವೀರರೇ, ನಡೆದು ಬಂದವರಿದ್ದೇವೆ. ಸೀತಾ ಮಾತೆಯನ್ನು ಹುಡುಕುತ್ತಾ ಹಲವಾರು ಪರ್ವತಗಳನ್ನು, ದುರ್ಗಮವಾದಂತಹ ಕಾನನಗಳನ್ನು, ನದಿಗಳನ್ನು ದಾಟಿ ಇದುವರೆಗೆ ಬಂದವರಿದ್ದೇವೆ. ಎಲ್ಲೂ ಇದುವರೆಗೆ ಭೂಜಾತೆಯನ್ನು ನಾವು ಕಂಡವರಿಲ್ಲ.
ಕದ್ದೊಯ್ದಂತಹ ರಾವಣನ ಇರವನ್ನು ನಾವು ತಿಳಿದವರಲ್ಲ. ದಕ್ಷಿಣಕ್ಕೆ ಬಂದಂತಹ ನಾವು ತೆಲುಗು ರಾಜ್ಯ, ಪಾಂಡ್ಯ ರಾಜ್ಯ, ಮಲಯಾಳ, ತುಳು ಸೀಮೆಗಳನ್ನು ದಾಟಿ ಬಂದವರಿದ್ದೇವೆ. ಬಹಳಷ್ಟು ಬಳಲಿದವರಿದ್ದೇವೆ, ಆಯಾಸಗೊಂಡವರಿದ್ದೇವೆ. ಆದರೂ ಸುಗ್ರೀವನ ಆಜ್ಞೆ ಏನುಂಟು ಅದು ಮಾತ್ರ ನಮ್ಮ ದೃಷ್ಟಿಯಲ್ಲಿರುವುದು, ತಮ್ಮ ಯೋಚನೆಯಲ್ಲಿರುವುದು. ಆ ಕಟ್ಟಾಜ್ಞೆಯನ್ನೇ ಮನಸ್ಸಿನಲ್ಲಿ ಗ್ರಹಿಸುತ್ತಾ ಇನ್ನಷ್ಟು ದೂರ ನಮಗೆ ಸಾಗಬೇಕಾಗಿದೆ. ಆದ್ದರಿಂದ ಇನ್ನೂ ಮುಂದೆ ಸಾಗೋಣ, ಮುಂದೆ ಸಾಗೋಣ. ಆ ಕಡೆಯ ತಿರುಗಿ ಅಲ್ಲಿ ಕಂಡರು ಕಪಟದಾಕೃತಿಯೋಳೆ ಸೇವ ಸರಸಿಯನು ಕಪಟದಾಕೃತಿಯೋಳೆ ದೇವ ಸರಸಿಯನು ಆ ಕಡೆಯ ತಿರುಗಿ ಅಲ್ಲಿ ಕಂಡರು ಕಪಟದಾಕೃತಿಯೊಳೆ ದೇವ ಸರಸಿಯನು ಕುಡಿವೆವೆಂದು ಜಲದಾಸೆಗಿಳಿಯೇ ತಾವು ಕುಡಿವೆವೆಂದು ಜಲದಾಸೆಗಿಳಿಯೇ ಮಯಲೋಕವದು ಕಣ್ಗೆ ರಂಜಿಸಿತು ಮಯಲೋಕವದು ಕಣ್ಗೆ ರಂಜಿಸಿದು ಆ ಕಡೆಯ ತಿರುಗಿ ಅಲ್ಲಿ ಕಂಡರು ಸುಗ್ರೀವನಾಜ್ಞೆಯನ್ನು ಪಡೆದುಕೊಂಡು ಸೀತಾನ್ವೇಷಣೆಗಾಗಿ ಹೊರಟು ಬಂದವರು ನಾವು. ಬ್ರಹ್ಮಲೋಕಕ್ಕೆ, ಸತ್ಯಲೋಕಕ್ಕೆ, ಹಾಗೆ ಕೈಲಾಸ ಪರ್ವತಕ್ಕೆ, ಈ ರೀತಿಯಾಗಿ ನಾನಾ ಕಡೆಗಳಲ್ಲೂ ಕೂಡ ಹುಡುಕುತ್ತಾ ಹೋದ ಕಾಲಕ್ಕೆ ಸೀತೆಯ ಇಹವನ್ನು ನಮಗೆ ತಿಳಿಯುವುದಕ್ಕಾಗಲಿಲ್ಲ. ಗುಡ್ಡ ಬೆಟ್ಟಗಳನ್ನು, ಕಾಡುಗಳನ್ನು ಏರಿಳಿದಂತಹ ಈ ಕಾಲಕ್ಕೆ ದಣಿದು ಬಾಯಾರಿಕೆಯನ್ನು ಹೊಂದಿದವರಾಗಿದ್ದೇವೆ. ಹೌದು. ಹಾಗೆ ಮುಂದೆ ಸಾಗುತ್ತಾ ಮುಂದೆ ಬಂದಾಗ ತುಸು ದೂರದಲ್ಲಿ ಏನೋ ಕಾಣಿಸುತ್ತಾ ಉಂಟಲ್ಲ, ಒಂದು ಸರಸಿಯೊಂದು ಕಾಣಿಸುತ್ತಾ ಉಂಟು. ಬಾಯಾರಿದಂತಹ ನಮಗೆ ಸರಸಿಗಿರಿದು ಆ ನೀರನ್ನು ಕುಡಿಯುವುದಕ್ಕಾಗಿ ಕೆಳಗಿಳಿಯೋಣ. ಏನು ಆಶ್ಚರ್ಯವಿದು, ಕುಡಿಯುವುದಕ್ಕಾಗಿ ಕೆಳಗಿಳಿದೆ ಅಂತಾದರೆ ನೀರಿಲ್ಲ. ಹಾಗಿದ್ರೆ ಇದು ಕಪಟದಾಕೃತಿಯ ಸರೋವರ ಎಂಬುದಕ್ಕೆ ಸಂಶಯವಿಲ್ಲ. ಹಾಗಾಗಿ ಮುಂದೆ ನೋಡಿದೆ ಅಂತಾದರೆ ಅಗಲ ಕಿರಿದಾದ ಬಾಗಿಲು ಗೋಚರಿಸುತ್ತಾ ಇದೆ. ಮತ್ತು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನಲ್ಲ, ಆ ಬಾಗಿಲ ಒಳಗಿಂದ ಪಟ್ಟಣವೊಂದು ಗೋಚರಿಸುತ್ತಾ ಉಂಟು. ಹಾಗಾದರೆ ನಾವು ಬಂದು ನಿಂತಹ ಈ ಪ್ರದೇಶ ಯಾವುದು?
ಈ ಪ್ರದೇಶ ಯಾರ ಅಧೀನದಲ್ಲಿದೆ? ಒಂದು ವೇಳೆ ಸೀತಾಮಾತೆಯನ್ನ ಕದ್ದುಕೊಂಡು ಹೋದಂತಹ ಆ ಅಸುರ ದುರುಳ ಸೀತೆಯನ್ನ ಇಲ್ಲೆಲ್ಲಾದರೂ ಇರಿಸಲೂಬಹುದೇ? ಇಂತಹ ಶಂಕೆಗಳು ನಮ್ಮಲ್ಲಿ ಮೂಡುವುದಕ್ಕೆ ಆರಂಭವಾಗಿದೆ. ನಮ್ಮ ಶಂಕೆಗಳನ್ನು ನಾವೇ ಪ್ರಶ್ನಿಸುತ್ತಾ ಕೂತರೆ ಉತ್ತರ ಸಿಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಇಲ್ಲ. ಹಾಗಾಗಿ ಮುಂದೆ ಸಾಗಿದರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬಹುದು ಎಂಬಂತಹ ಭಾವನೆ. ಅದಕ್ಕಾಗಿ ಮುಂದೆ ಸಾಗೋಣ. ನಾವು ಹುಡುಕುತ್ತಿರುವಂತಹ ಸೀತಾದೇವಿ ಇಲ್ಲಿ ಇರಲೂಬಹುದು ಅನ್ನುವುದು ನನ್ನ ಒಂದು ಊಹೆ. ಕಾರಣ, ಯಾರಿಗೂ ಕಾಣಲು ಸಿಗಬಾರದು ಎನ್ನುವಂತಹ ಉದ್ದೇಶದಿಂದ ಈ ನೀರಿನ ಒಳಗೆ ತನ್ನ ವಾಸಸ್ಥಾನವನ್ನು ಒಂದು ವೇಳೆ ಅವನು ಮಾಡಿರಬಹುದೇ? ವಿವಾಹಿತರಾದಂತಹ ಆಕೆ ತಾನು ಜಂಬದಿಂದ ಬೀಗುತ್ತಾ ತಾನು ನನ್ನ ಸಂಸಾರ ಏನು ಎಂಬುದಾಗಿ ತನ್ನಲ್ಲಿ ವಾದವನ್ನ ಮಂಡಿಸಿ, ಏನಿದು ವಿಚಿತ್ರ, ಅವರಲ್ಲಿಯೇ ವಿಚಾರಿಸುತ್ತೇನೆ. ಅಯ್ಯ, ಬಳಿಗೆ ಸೀತೆಯನ್ನ ಅರಸುವಲ್ಲಿ ನಾವು ವಿಫಲರಾದೆವು ಎಂದರೂ ತಪ್ಪಾಗಲಾರದು. ಹೌದು, ಒಂದು ಮಾತು ಇದೆಯಲ್ಲ, ತ್ಯಾಗೇನ ಬಂಧು ಭವತಿನ ರಕ್ತೇನ ಕದಾಚನ. ಬಂಧು ಎನ್ನುವಂಥವನು ತ್ಯಾಗದಿಂದ ಬಂಧುವಾಗುತ್ತಾನೆ, ರಕ್ತದಿಂದಲ್ಲ ಎನ್ನುವಂಥದ್ದು. ಇಂದಿಗೆ ದಿನ ಮೂರುಳಿಗೆ ನಂದನ ಪಣೆಯಮಗೆ. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.